ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೆಂಗದರೆ ಆರಾಮಿದ್ರಿ ಅನ್ಕೊಂತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಗೂಗಲ್ ಆ್ಯಡ್ಸನ್ಸ್ ನಂದು ರಿಸೀವ್ ಆಗಿದೆ ಅಂತ ಹೇಳಿದ ತಕ್ಷಣ ತುಂಬ ಜನ ನನಗೆ ಯೂಟ್ಯೂಬ್ ಹೆಂಗೆ ಸ್ಟಾರ್ಟ್ ಮಾಡಬೇಕು, ನಾವು ಮನೇಲೆ ಕೂತ್ಕೊಂಡು ಅರ್ನ್ ಮಾಡಬೇಕು, ಹೇಳ್ಕೊಡಿ ಸಿಸ್ಟರ್ ಯೂಟ್ಯೂಬ್ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರಿ. ಸೊ ಅದಕ್ಕೋಸ್ಕರ ಇದೊಂದು ನಿಮಗೆ ನನ್ನ ಕಡೆಯಿಂದ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಜಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇವೆಲ್ಲ ಪಾಯಿಂಟ್ಸ್ನು ತಿಳ್ಕೊಂಡಿರಬೇಕು. ಸೊ ದಟ್ ನಿಮಗೆ ಒಂದು ಯೂಟ್ಯೂಬ್ ಚಾನಲ್ನ ರನ್ ಮಾಡಬೇಕು ಅಂದರೆ ಏನೇನು ಗೊತ್ತಿರಬೇಕು, ಏನೇನು ಬೇಕಾಗುತ್ತೆ. ಸೊ ಇದೆಲ್ಲ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ಬಹುದು. ವಿಡಿಯೋನ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಅಂದರೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಗೊತ್ತಿರಬೇಕು, ಏನೆಲ್ಲ ತಿಳ್ಕೊಂಡಿರಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೇನ್ ಹೇಳಬೇಕು ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಮೊದಲು ನಮಗೆ ಪೇಷನ್ಸ್ ಇರಬೇಕು. ಸೊ ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ಏನು ಟಾಪಿಕ್ನ ಯಾವ ಟಾಪಿಕ್ ಮೇಲೆ ನೀವು ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರ ಅನ್ನೋದನ್ನು ನೀವು ಫಸ್ಟೇ ಕಂಟೆಂಟ್ ಮಾಡೋಕ್ಕಿಂತ ಮುಂಚೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವ್ಲಾಗ್ಸ್ ಮಾಡ್ತೀರಾ, ಅಥವಾ ಕುಕ್ಕಿಂಗ್ ವಿಡಿಯೋ ಮಾಡ್ತೀರಾ, ಟೈಲರಿಂಗ್ ವಿಡಿಯೋ ಮಾಡ್ತೀರಾ, ಜಿಮ್ ವಿಡಿಯೋ ಮಾಡ್ತೀರಾ, ಫಿಟ್ನೆಸ್ ಮಾಡ್ತೀರಾ, ಆರೆಲ್ಸ್ ತುಂಬ ಆಪ್ಷನ್ಸ್ ಇದೆ ಗೈಸ್, ತುಂಬಾ ಆಪ್ಷನ್ಸ್ ಇದೆ. ನಿಮಗೆಲ್ಲನೂ ಯೂಟ್ಯೂಬಲ್ಲೇ ಸಿಗುತ್ತೆ. ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ನಿಮಗೆ ಯಾವ ಟ್ಯಾಲೆಂಟ್ ಇದೆ ಸೊ ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕು. ಸೊ ನೀವು ನಾನು ಯಾವುದು ವಿಡಿಯೋ ಮಾಡಬೇಕು ಅನ್ನೋದನ್ನು ಅಲ್ಲಿ ನೋಡಿ ನೀವು ಸೆಲೆಕ್ಟ್ ಮಾಡಬೇಕು. ಏನು ಟಾಪಿಕ್ ಅನ್ನೋದನ್ನು ಫಸ್ಟ್ ನೀವು ತಿಳ್ಕೊಂಡು ಮಾಡಬೇಕು. ಆ್ಯಂಡ್ ಈ ವಿಡಿಯೋ ಮಾಡೋದು ಬಾಯ್ಸಿಗೆ ಯೂಸ್ಫುಲ್ ಆಗುತ್ತೋ ಗರ್ಲ್ಸಿಗೆ ಯೂಸ್ಫುಲ್ ಆಗುತ್ತೋ ಅದನ್ನು ಕೂಡ ನೀವು ಥಿಂಕ್ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಅಂದರೆ ವೀಕ್ಲಿ ನೀವು 2 ಇಲ್ಲ 3 ವಿಡಿಯೋ ಅಂತೂ ಹಾಕಲೇಬೇಕು. ಡೈಲಿ ಹಾಕಿದರೂ ಪರವಾಗಿಲ್ಲ, ಡೈಲಿ ಒಂದು ವಿಡಿಯೋ ಹಾಕಿದರೂ ನೋ ಪ್ರಾಬ್ಲಮ್. ಶೇಕ್ ಮಾಡಬೇಡ. ಸೊ ನೀವು ವೀಕ್ಲಿ 2 or 3, ನಿಮ್ಗೆ ಇವಾಗ ಸ್ಟಾರ್ಟು, ನಾನು ಬಿಗಿನರ್, ನಂಗೆ ಗೊತ್ತಾಗಲ್ಲ ಅನ್ನೋರು ವೀಕ್ಲಿ 1 or 2 ವಿಡಿಯೋನ ನೀವು 3 ವಿಡಿಯೋನ ಹಾಕ್ರಿ. ಇಲ್ಲ ನಾನು ಡೈಲಿ ಹಾಕ್ತೀನಿ, ಬೇಗ ನನಗೆ ಮಾನಿಟೈಸೇಷನ್ ಆಗಬೇಕು ಅನ್ನೋರು ಡೈಲಿ ವಿಡಿಯೋ ಹಾಕಿದ್ರು ನೋ ಪ್ರಾಬ್ಲಮ್. ಡೈಲಿ ಒಂದು ವಿಡಿಯೋನ ನೀವು ಅಪ್ಲೋಡ್ ಮಾಡಬಹುದು. ಸೊ ಈ ರೀತಿ ಇರುತ್ತೆ. ಸೊ ಇದು ಪಾಯಿಂಟ್ ಬಂದುಬಿಟ್ಟು ಫಸ್ಟ್ ಪಾಯಿಂಟ್. ಆ್ಯಂಡ್ ನೀವು ವೀಕ್ಲಿ ನಾನು ವಿಡಿಯೋಸ್ ಮಾಡ್ತೀನಿ, ಇಷ್ಟೇ ಟಾರ್ಗೆಟ್ ಆಗಬೇಕು ಅಂತ ಒಂದು ಮೈಂಡಲ್ಲಿ ಸೆಟ್ ಮಾಡಿಕೊಂಡು ವಿಡಿಯೋಸ್ನ ಮಾಡಿ. ಆ್ಯಂಡ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಪರ್ಫೆಕ್ಷನ್ ತುಂಬಾ ಇಂಪಾರ್ಟೆಂಟ್. ನೀವು ಪರ್ಫೆಕ್ಟಾಗಿ ವಿಡಿಯೋನ ಮಾಡಿ, ಎಡಿಟ್ ಮಾಡಿ ಹಾಕಿ. ನಿಮ್ಮ ಹತ್ರ ಚಲೋ ಕ್ಯಾಮ್ರಾ ಇಲ್ಲ ಅಂತಂದರೆ ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನಿಂದನೇ ಸ್ಟಾರ್ಟ್ ಮಾಡಿ, ನೋ ಪ್ರಾಬ್ಲಮ್. ಅದಕ್ಕಂತ ಕ್ಯಾಮ್ರಾನೇ ತೊಗೋಬೇಕು, ಐಫೋನೇ ತೊಗೋಬೇಕು, ದೊಡ್ಡ ಫೋನೇ ತೊಗೋಬೇಕಂತ ಏನೂ ಇಲ್ಲ. ನೀವು ನಾರ್ಮಲ್ ನಿಮ್ಮ ಹತ್ರ ಯಾವ್ದು ಆ್ಯಂಡ್ರಾಯ್ಡ್ ಫೋನ್ ಇರುತ್ತೋ ಅದೇ ಆ್ಯಂಡ್ರಾಯ್ಡ್ ಫೋನಲ್ಲಿ ಶೂಟ್ ಮಾಡಿ ಹಾಕಿ. ಸೊ ಇದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ಒಂದು ವೀಡಿಯೋಸ್ ಮಾಡೋಕ್ಕೆ ನಮಗೆ ತುಂಬ ಕಾಸ್ಟ್ಲಿ ಆಗಿರೋಂಥ ಎಕ್ವಿಪ್ಮೆಂಟ್ಸ್ ಬೇಕು ಅಂತ ತುಂಬ ಜನ ಹೇಳ್ತಾರೆ. ಬಟ್ ಎಕ್ವಿಪ್ಮೆಂಟ್ಸ್ ಕೂಡ ಮ್ಯಾಟರ್ ಆಗ್ತೈತಿ, ನಾನು ಇಲ್ಲ ಅಂತಲ್ಲ. ಬಟ್ ನೀವು ಇವಾಗ ಬಿಗಿನರ್ ಆಗಿದ್ದೀರಾ, ಸ್ಟಾರ್ಟಿಂಗಲ್ಲಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಸಾಕು, ನಿಮ್ಮ ಕಡೆ ಯಾವ ಮೊಬೈಲ್ ಇದೆ, ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ, ಅದೇ ಫೋನಿಂದ ಶೂಟ್ ಮಾಡಿ. ಸೊ ನಾನು ಕೂಡ ಸ್ಟಾರ್ಟಿಂಗ್ ವಿಡಿಯೋ ಮಾಡಿಸ್ಬೇಕಾದ್ರೆ ಈ ಮೊಬೈಲ್ ನಾನು ಇವಾಗ ಪರ್ಚೇಸ್ ಮಾಡಿದ್ದು, ಇದಕ್ಕಿಂತ ಹಳೆ ಮೊಬೈಲ್ ಇತ್ತು, ಅದರಲ್ಲೇ ವಿಡಿಯೋಸ್ನ ಶೂಟ್ ಮಾಡ್ತಾಯಿದ್ದೆ. ಚೆನ್ನಾಗಿ ಬರ್ತಾಯಿತ್ತು ವಿಡಿಯೋಸ್ ಮಾತ್ರ, ಅದರಿಂದನೇ ಶೂಟ್ ಮಾಡ್ತಾಯಿದ್ದೆ. ಸೊ ನೀವು ಕೂಡ ನಿಮ್ಮ ಹತ್ರ ಯಾವ್ದು ಆ್ಯಂಡ್ರಾಯ್ಡ್ ಫೋನ್ ಇದೆಯೋ ಅದರಿಂದನೇ ಸ್ಟಾರ್ಟ್ ಮಾಡಿ. ಅದಕ್ಕೆ ಅಂಥೇಳಿ ಲಕ್ಷ ಕೊಟ್ಟು ತುಂಬ ಕಾಸ್ಟ್ಲಿ ಮೊಬೈಲ್ಸ್ ಏನು ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಕಡೆ ಯಾವುದೈತಿ ಅದೇ ಮೊಬೈಲ್ ತೊಗೊಂಡು ಯೂಸ್ ಮಾಡಿ. ಆ್ಯಂಡ್ ಮೈಕ್ ಏನು ಬೇಡ, ಜಸ್ಟ್ ನಾನು ಕೂಡ ಇವಾಗ ಮೈಕ್ ಯೂಸ್ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ. ನಿಮ್ಗೆ ಅದು ಕೂಡ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ನಂಗೆ ಆಗಲೇಬೇಕು, ನಾನು ತೊಗೊಳ್ಳೇಬೇಕು ಮೈಕ್ ಅನ್ನೋರು 1000ನಲ್ಲಿ ನಿಮಗೆ ಮೈಕ್ಸು ಸಿಗುತ್ತೆ. ನೀವು ಮೈಕ್ಸ್ನ ಸರ್ಚ್ ಮಾಡಿ ತೊಗೋಬೋದು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲೈಟ್. ನೀವು ಲೈಟಿಂಗ್ ಬೇಡ ಅನಿಸುತ್ತೆ, ನಾರ್ಮಲ್ ವಿಂಡೋ ಹತ್ರನೇ ಹೋಗಿ ನೀವು ವಿಡಿಯೋಸ್ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಕೂಡ ಇವಾಗ ವಿಂಡೋ ಹತ್ರ ನಿಂತ್ಕೊಂಡೇ ವಿಡಿಯೋಸ್ನ ಶೂಟ್ ಮಾಡ್ತಾಯಿದ್ವಿ, ತುಂಬಾ ಕ್ಲಾರಿಟಿಯಾಗಿ ಬರ್ತಾಯಿದೆ, ನೀವೆಲ್ಲ ನೋಡ್ತಾ ಇರ್ಬೋದು. ಸೊ ನೀವು ನಾರ್ಮಲ್ ಬೆಳಕಲ್ಲೇ ವಿಡಿಯೋ ಮಾಡಿ, ಆರೆಲ್ಸ್ ಟೆರೆಸ್ ಮೇಲೆ ಹೋಗಿ ಟೆರೆಸ್ ಮೇಲೆ ವಿಡಿಯೋ ಮಾಡಿ, ಅಥವಾ ಮನೆ ಬಾಗಿಲ ಹತ್ರ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋಸ್. ಇಲ್ಲ ಅಂತಂದರೆ ನನಗೆ ಲೈಟ್ ಬೇಕೇ ಬೇಕು, ಇನ್ನೂ ಕ್ಲಾರಿಟಿ ಬೇಕು ಅನ್ನೋರು ಒಂದು 500ಅಲ್ಲಿ ನಿಮಗೆ ರಿಂಗ್ ಲೈಟ್ ಸಿಗುತ್ತೆ. ಸೊ ನೀವು ಅಲ್ಲಿಂದ ತಗೊಂಡು ವಿಡಿಯೋಸ್ನ ಶೂಟ್ ಮಾಡಿ. ನಾನೇನು ಹೇಳೋದು ಸಜೆಷನ್ ಅಂತಂದರೆ, ಇವಾಗ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮ್ಮ ಹತ್ರ ಏನಿದೆಯೋ ಅದರಿಂದನೇ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಬಟ್ ನಿಮ್ಗೆ ಅದಕ್ಕೂ ಮೀರಿ ನಾನು ತೊಗೊತೀನಿ ಅಂತಂದರೆ ಸ್ವಲ್ಪ ನೀವು ಇನ್ವೆಸ್ಟ್ ಮಾಡಿ ತೊಗೋಬೋದು. ಇಲ್ಲಿ ತೊಗೊಲ್ಲ ಅಂದರೂ ಪರವಾಗಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಎಡಿಟ್ ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ತುಂಬ ಜನ ಹೇಳ್ತೀರಾ. ಎಡಿಟ್ ಮಾಡೋದು ತುಂಬಾ ಈಸಿ.
ನೀವು ಬಿಗಿನರ್ಸ್ ಅಂತಂದರೆ ನಿಮಗೆ ಇನ್ಶಾರ್ಟ್ ಈಸ್ ತುಂಬಾ ಈಸಿ ಆ್ಯಪ್ ಅಂತಲೇ ಹೇಳ್ಬೋದು. ಇನ್ಶಾರ್ಟ್ ನನಗೂ ಕೂಡ ಎಡಿಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಫಸ್ಟಿಗೆ. ಸೊ ನಾನು ವಿಡಿಯೋನ ಎಡಿಟ್ ಮಾಡೋದು ನೋಡಿದ್ದು ಇನ್ಶಾರ್ಟಲ್ಲಿ. ನಿಮಗೆ ಇನ್ಶಾರ್ಟಲ್ಲಿ ಕೂಡ ನಂಗೆ ಗೊತ್ತಾಗ್ತಾಯಿಲ್ಲ ವಿಡಿಯೋ ಎಡಿಟ್ ಮಾಡೋದು ಅಂತಂದರೆ ನೀವು ಆರಾಮ್ಸಾಗಿ ಯೂಟ್ಯೂಬಲ್ಲೇ ನೋಡಿಕೊಂಡು ಎಡಿಟ್ ಹೆಂಗೆ ಮಾಡೋದು ಅಂತ ನೋಡಿಕೊಂಡು ಕಲಿಬೋದು. ವ್ಲಾಗ್ಸ್ ಮಾಡ್ತೀನಿ, ಯಾವುದು ರಿಲೇಟೆಡ್ ನೀವು ವಿಡಿಯೋಸ್ ಮಾಡ್ತಿರ್ತೀರಲ್ಲ, ಸೊ ಅದ್ರ ರಿಲೇಟೆಡ್ ನೀವು ವಿಡಿಯೋನ ಹೆಂಗೆ ಎಡಿಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕು. ಸೊ ನಿಮಗೆ ಎಲ್ಲನೂ ನಿಮಗೆ ಯೂಟ್ಯೂಬಲ್ಲಿ ನೋಡೇ ಕಲಿಬೇಕು. ನೀವು ಯೂಟ್ಯೂಬ್ ಚಾನಲ್ ಹೆಂಗೆ ಓಪನ್ ಮಾಡೋದು, ಎಡಿಟ್ ಹೆಂಗೆ ಮಾಡೋದು, ಪ್ರತಿಯೊಂದು ಏನು ಗೊತ್ತಾಗಲಂತೂ ಇವಾಗಂತೂ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಇನ್ನೂ ನೀವು ಟೈಮ್ ವೇಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ನಡೆಯಲ್ಲ ಗೈಸ್. ಇವತ್ತೇ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ನ. ಇವಾಗ ತುಂಬ ಜನ ಝೀರೋಯಿಂದ ಸ್ಟಾರ್ಟ್ ಮಾಡಿ ಲಕ್ಷ ಮಿಲಿಯನ್ ಗಟ್ಟಲೆ ವ್ಯೂಸ್ ಇದೆ ಆ್ಯಂಡ್ ತುಂಬ ಜನ ಚೆನ್ನಾಗಿ ಅರ್ನ್ ಮಾಡ್ತಾಯಿದ್ದಾರೆ. ನೀವು ಕೂಡ ಅರ್ನ್ ಮಾಡಿ. ನಿಮ್ಮ ಲಕ್ ಒಳ್ಳೇದಿತ್ತಂದರೆ ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ, ಇಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಕಷ್ಟಪಡಿ. ಸೊ ಕಷ್ಟಪಟ್ಟು ಶ್ರದ್ಧೆಯಿಂದ ವರ್ಕ್ ಮಾಡಿದ್ರೆ ನಿಮ್ಮ ಫಲ ಒಂದಿನ ದೇವರು ನಿಮಗೆ ಫಲ ಕೊಟ್ಟೇ ಕೊಡ್ತಾನೆ. ಸೊ ಇದು ಬಂದುಬಿಟ್ಟು ಸೆಕೆಂಡ್ ಇಕ್ವಿಪ್ಮೆಂಟ್ಸ್ದು ನಾನು ನಿಮಗೆ ಹೇಳಿದೆ. ವಿಡಿಯೋ ಹೆಂಗೆ ಎಡಿಟ್ ಮಾಡಬೇಕು, ಯಾವ ಆ್ಯಪಲ್ಲಿ ಎಡಿಟ್ ಮಾಡಬೇಕು, ಇನ್ಶಾರ್ಟ್ ಅಥವಾ ಕ್ಯಾಪ್ ಕಟ್ಟಲ್ಲಿ ಎಡಿಟ್ ಮಾಡಿ ವಿಡಿಯೋಸ್ನ. ಸೊ ಮೊಬೈಲ್ ಏನು ಕಾಸ್ಟ್ಲಿ ತೊಗೊಳಕ್ಕೆ ಹೋಗ್ಬಿಡಿ, ಮೈಕ್ ತೊಗೊಳಕ್ಕೆ ಹೋಗ್ಬಿಡಿ, ರಿಂಗ್ ಲೈಟು ತೊಗೊಳಕ್ಕೆ ಹೋಗ್ಬಿಡಿ. ನೀವು ಸ್ಟಾರ್ಟಿಂಗಲ್ಲಿ ಹಾಗೆ ಸ್ಟಾರ್ಟ್ ಮಾಡಿ. ಆಮೇಲೆ ನಿಮಗೆ ನನಗೆ ಮಾನಿಟೈಸೇಷನ್ ಆನ್ ಆಯಿತು, ಸಬ್ಸ್ಕ್ರೈಬರ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಏನು ನಿಮಗೆ ಒಂದು ಒಳ್ಳೆ ಫೀಲ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ನೀವು ಬೇಕಾದರೆ ಬೈ ಮಾಡ್ಬೋದು. ಸೊ ಇದಾಗಿತ್ತು ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ನಿಮಗೆ ಚಾನಲ್ ಸೆಟಪ್ ಮಾಡೋದು. ಚಾನಲ್ ಸೆಟಪ್ ಅಂದ್ರೇನು? ಫಸ್ಟ್ ನೀವು ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮ್ಗೆ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಸಿಂಪಲಾಗಿ ಯೂಟ್ಯೂಬಲ್ಲಿ ನೋಡಿಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ನೇಮ್ ಏನಿದೆಯೋ ಅದನ್ನೇ ಇಟ್ಟು ಜನಗಳಿಗೆ ಸರ್ಚ್ ಮಾಡಿದಾಗ ಈಸಿಯಾಗಿ ನೇಮ್ ಸಿಗಬೇಕು. ಆ ರೀತಿ ನಿಮ್ಮ ನೇಮ್ನ ಸೆಟಪ್ ಮಾಡ್ಕೊಳ್ಳಿ. ಪ್ಲಸ್ ನಿಮಗೆ ಬ್ಯಾಕ್ಗ್ರೌಂಡ್ ಲೋಗೋನ ಕ್ರಿಯೇಟ್ ಮಾಡ್ಕೊಳ್ಳಿ. ಲೋಗೋ ಬೇಕು ಅಂದರೆ ಕ್ಯಾನ್ವಾದಲ್ಲಿ ನಿಮಗೆ ಫ್ರೀಯಾಗಿ ಲೋಗೋ ಸಿಗುತ್ತೆ, ಎಡಿಟ್ ಮಾಡ್ಕೋಬೋದು ನೀವು ಕ್ಯಾನ್ವಾದಲ್ಲಿ. ಸೊ ಫ್ರೀಯಾಗಿ ನೀವು ಎಡಿಟ್ ಮಾಡ್ಕೋಬೋದು. ಇನ್ಶಾರ್ಟ್ ಆ್ಯಪಲ್ಲೂ ನೀವು ಫ್ರೀಯಾಗಿ ಎಡಿಟ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಚಾನಲ್ಗೆ ಒಂದು ಲೋಗೋನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇದು ಮಾಡಿಕೊಂಡು ಚಾನಲ್ಗೆ ಸೆಟಪ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಅಬೌಟ್ ಸೆಕ್ಷನ್. ಇದರಲ್ಲಿ ಅಬೌಟ್ ಸೆಕ್ಷನಲ್ಲಿ ಏನು ಅಂತಂದರೆ ನೀವು ಯಾರು, ಏನು, ನಿಮ್ಮ ಇಂಟ್ರೊಡಕ್ಷನ್, ಎಲ್ಲಿಂದ ವಿಡಿಯೋ ಮಾಡ್ತೀರಾ, ಯಾವ ಊರು, ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತೀರಾ ಅನ್ನೋದನ್ನು ಸೊ ಕ್ಲಿಯರ್ ಆಗಿ ಅಲ್ಲಿ ಟೈಪ್ ಮಾಡಿಬಿಡಿ. ಸೊ ಇದಾಗಿತ್ತು ಇವತ್ತಿನ ಥರ್ಡ್ ಪಾಯಿಂಟ್. ಇನ್ನು ಹೋಗೋಣ ಬನ್ನಿ ನೆಕ್ಸ್ಟ್ ಪಾಯಿಂಟ್, ಫೋರ್ತ್ ಪಾಯಿಂಟ್ಗೆ. ನಾನು ಹೇಳೋದೆಲ್ಲ ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಅನ್ಕೊತೀನಿ. ಸೊ ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಗೈಸ್, ಓಕೆನಾ? ಸೊ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಾನಂತೂ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಬನ್ನಿ. ನೆಕ್ಸ್ಟ್ ಪಾಯಿಂಟ್ ಏನಿರುತ್ತೆ ಅಂತ ನೋಡೋಣ. ಆ್ಯಂಡ್ ಫೋರ್ತ್ ಒನ್ ಬಂದುಬಿಟ್ಟು ಇದು ತುಂಬಾ ಇಂಪಾರ್ಟೆಂಟ್ ಗೈಸ್. ಏನು ಅಂತಂದರೆ ಮೈಂಡ್ ಸೆಟ್. ನೀವಿನ್ನು ವಿಡಿಯೋಸ್ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಒಂದೇ ದಿನಕ್ಕೆ 1000 ಸಬ್ಸ್ಕ್ರೈಬರ್ಸ್ ಆಗಿ ಮಾನಿಟೈಸೇಷನ್ ಆನ್ ಆಗಿಬಿಡಲಿ ಅಂದರೆ ನೋ ವೇ ಗೈಸ್, ಚಾನ್ಸೇ ಇಲ್ಲ. ನನ್ನ ಮಾನಿಟೈಸೇಷನ್ ಆನ್ ಆಗೋಕ್ಕೆ 2 ಇಯರ್ಸ್ ತೊಗೊಂಡಿದ್ದೀನಿ ನಾನು. ಬಟ್ ಇವಾಗಲೂ ನಾನು ವಿಡಿಯೋಸ್ನ ಕಂಟಿನ್ಯೂಸ್ಲಿ ಹಾಕ್ತಾಯಿಲ್ಲ, ಅದೇ ಪ್ರಾಬ್ಲಮ್ ಮಾಡಿದ್ದೀನಿ. ಸೊ ನೀವೇನು ಮಾಡಿ ಅಂತಂದರೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಮಾಡಿ. ಕನ್ಸಿಸ್ಟೆನ್ಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ. ಡೈಲಿ ವೀಕ್ಲಿ 3 or 4 ವೀಡಿಯೋಸ್ನ ಕಂಪಲ್ಸರಿ ಹಾಕಿ ಗೈಸ್. ಆಗಲಿಲ್ಲ ಅಂತಂದರೆ ಡೈಲಿ ಆದರೂ ಹಾಕಿ. ನಿಮಗೆ ನನ್ನ ಕೆಪಾಸಿಟಿ ಇದೆ, ನಾನು ಮಾಡ್ತೀನಿ, ಬೇಗನೆ ಕ್ಲಿಕ್ ಆಗಬೇಕು ಅನ್ನೋರು ಡೈಲಿ ವೀಡಿಯೋಸ್ ಹಾಕಿದ್ರು ನೋ ಪ್ರಾಬ್ಲಮ್. ಸೊ ನೀವು ಬೇಗನೆ ಕ್ಲಿಕ್ ಆಗ್ತೀರಾ. ಸೊ ಫಸ್ಟ್ 10 ವೀಡಿಯೋಸ್ಗೆ ನಿಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಬರಲ್ಲ, ವ್ಯೂಸ್ ಕೂಡ ಬರಲ್ಲ, ವ್ಯೂಸ್ ಕಮ್ಮಿ ಇರುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಬರಲ್ಲ. ಹಾಗಂತೇಳಿ ನನಗೆ ಬರಲೇ ಇಲ್ಲಪ್ಪ, ನನಗೆ ಏನು ಆಗಲ್ಲ ಬಿಡಿ, ನನ್ನ ಕೈಯಿಂದ ಆಗಲ್ಲ ಅಂತ ಕೈ ಕೊಟ್ಕೊಂಡು ಕೂತ್ಕೋಬೇಡಿ. ಸೊ 11ನೇ ವಿಡಿಯೋಗೆ ಗೊತ್ತಿಲ್ಲ, ನಿಮ್ಮದು ವಿಡಿಯೋ ವೈರಲ್ ಆದರೂ ಕೂಡ ಆಗ್ಬೋದು 11ನೇ ವಿಡಿಯೋ. ಸೊ ನಿಮ್ದು ಬಿಡಕ್ಕೆ ಹೋಗ್ಬೇಡಿ. 10 ವ್ಯೂಸ್ ಬರಲಿ, 1 ವ್ಯೂಸ್ ಬರಲಿ, ನೀವು ವೀಡಿಯೋಸ್ ಮಾಡ್ತಾನೆ ಇರಿ. ಒಂದಲ್ಲ ಒಂದಿನ ನಿಮ್ಮ ವೀಡಿಯೋನು ಕೂಡ ಒಂದು ವೀಡಿಯೋ ವೈರಲ್ ಆಯ್ತು ಅಂದರೆ ಜನ ನಿಮ್ಮನ್ನು ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಏನು ಅಂತಂದರೆ ಜನಗಳ ಕಮೆಂಟ್ಸ್ಗೆ ರಿಪ್ಲೈ ಮಾಡಿ. ಸೊ ನೀವು ಎಷ್ಟು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀರಾ ಆವಾಗ ನಿಮ್ಮ ಇಂಟ್ರ್ಯಾಕ್ಷನ್ಸ್ ಆ್ಯಂಡ್ ನಿಮ್ಮ ಒಂದು ಜನರ ಮತ್ತು ನಿಮ್ಮ ಒಂದು ನಡುವಿನ ಸಂಬಂಧ ಏನಿರುತ್ತೆ ಅದು ಗಟ್ಟಿಯಾಗುತ್ತೆ. ಸೊ ಅವ್ರಿಗೂ ಕೂಡ ಒಂದು ಖುಷಿ ಆಗುತ್ತೆ ರಿಪ್ಲೈ ಮಾಡಿದಾಗ. ಸೊ ಇದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಕಮೆಂಟ್ಸ್ಗೆ ರಿಪ್ಲೈ ಮಾಡೋದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಕಮೆಂಟ್ಸ್ಗೆ ನೀವು ಎಷ್ಟೇ ಬ್ಯುಸಿ ಇದ್ದರೂ ನೈಟ್ ಮಲ್ಗೋವಾಗಾದರೂ ರಿಪ್ಲೈ ಮಾಡಿ ಮಲ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನು ಅಂತಂದರೆ ಹುಕ್ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋ ರೂಲ್ಸ್ ಏನು ಅಂತಂದರೆ ಫಸ್ಟ್ ನೀವು ವಿಡಿಯೋ ಸ್ಟಾರ್ಟ್ ಮಾಡುವಾಗ ಹುಕ್ನ ಕ್ರಿಯೇಟ್ ಮಾಡಿ. ಜನಗಳಿಗೆ ನೋಡೋಕ್ಕೆ ಒಂಥರ ಕ್ಯೂರಿಯಾಸಿಟಿ ಆಗಬೇಕು, ಮುಂದೆ ವಿಡಿಯೋ ಏನಾಗುತ್ತೆ. ಫಸ್ಟ್ 3 ಸೆಕೆಂಡ್ನ ಒಂದು ಹುಕ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇನ್ ದಿಸ್ ವಿಡಿಯೋ ಅಂತ ಹಾಕ್ಬಿಟ್ಟು ಈ ವಿಡಿಯೋದಲ್ಲಿ ಏನೇನಿದೆ ಅನ್ನೋದನ್ನು ಎಲ್ಲನೂ ಒಂದು ಶಾರ್ಟ್ ಕ್ಲಿಪ್ನ ಎಡಿಟ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ, ಪೇಷನ್ಸ್ ಬೇಕು, ಎಡಿಟ್ ಮಾಡಿ ಹಾಕಿ. ಸೊ ಜನಗಳಿಗೆ ಇಷ್ಟ ಆಗುತ್ತೆ. ಸೊ ಆ ಹುಕ್ನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ.
ನೀವು ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ನ 5 ಮಿನಿಟ್ಸ್ ಆರ್ 6 ಮಿನಿಟ್ಸ್ 7 ಮಿನಿಟ್ಸ್ದೇ ವಿಡಿಯೋ ಮಾಡ್ಕೊಳ್ಳಿ. ನಮ್ಗೆ ಜಾಸ್ತಿ ಲೆಂದಿ ವಿಡಿಯೋ ಮಾಡೋಕ್ಕಾಗಲ್ಲ ಅಂದರೆ 6 ಮಿನಿಟ್ಸ್ 5 ಮಿನಿಟ್ಸ್ ಆರ್ 7 ಮಿನಿಟ್ಸ್ದು ವಿಡಿಯೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಥಂಬ್ನೇಲ್ ಅಂತೂ ತುಂಬಾ ಚೆನ್ನಾಗಿರಬೇಕು. ನಿಮ್ಮ ಫೇಸು ಹೈಲೈಟ್ ಆಗಿ ಕಾಣಿಸ್ತಾ ಇರಬೇಕು. ಆ್ಯಂಡ್ ನೀವೇನು ನಾವು ವಿಡಿಯೋದಲ್ಲಿ ಹೇಳಿದ್ದೀರ ಅನ್ನೋದನ್ನ ಥಂಬ್ನೇಲಲ್ಲಿ ದೊಡ್ಡ ವರ್ಡ್ಸ್ ಹಾಕಿ ಬರಿಬೇಕು. ಚೆನ್ನಾಗಿ ಕಾಣೋ ಥರ ನಿಮ್ಮ ಫೇಸ್ ಕೂಡ ಹೈಲೈಟ್ ಆಗಿರಬೇಕು, ಕಾಣಿಸ್ತಾ ಇರಬೇಕು. ಆ್ಯಂಡ್ ಥಂಬ್ನೇಲ್ಸ್ ಕೂಡ ದೊಡ್ಡ ದೊಡ್ಡ ಅಕ್ಷರದಿಂದ ಕನ್ನಡದಲ್ಲಿ ಬರೆದಿರಬೇಕು. ಸೊ ನೀವು ಕನ್ನಡದಲ್ಲೇ ಬರೀ, ಯಾಕಂದರೆ ಕನ್ನಡಿಗರಲ್ವ, ಕನ್ನಡದಲ್ಲೇ ಬರೀ. ಸೊ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ, ನೋಡ್ತಿರ್ತಾರೆ ತುಂಬ ಜನ. ಸೊ ಈಸಿಲಿಯಾಗಿ ರಿಕಗ್ನೈಸ್ ಮಾಡಿಬಿಡ್ತಾರೆ ನಿಮ್ಮನ್ನು. ಸೊ ಥಂಬ್ನೇಲ್ ತುಂಬಾ ಇಂಪಾರ್ಟೆಂಟ್. ಥಂಬ್ನೇಲ್ನೂ ಕೂಡ ನೀವು ಚೆನ್ನಾಗಿ ದೊಡ್ಡ ಫೇಸ್ ಕಾಣೋ ಥರ ಹಾಕಿ ದೊಡ್ಡ ದೊಡ್ಡ ಟೆಕ್ಸ್ಟ್ಸಿಂದ ಬರೀರಿ. ಓಕೆನಾ? ಸೊ ಇವತ್ತು ನಾನು ನಿಮಗೆ 5 ಪಾಯಿಂಟ್ಸ್ನು ಕಂಪ್ಲೀಟಾಗಿ ಎಲ್ಲನೂ ಹೇಳಿದ್ದೀನಿ. ನಿಮ್ಗೆ ಇನ್ನೂ ಏನು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಇನ್ನೂ ಏನು ಮಾಡಬೇಕು ಅಂತಂದು. ಸೊ ಇನ್ನು ಯಾಕೆ ವೆಯ್ಟ್ ಮಾಡ್ತಿದ್ದೆ, ಇವತ್ತೇ ಚಾನಲ್ನ ಕ್ರಿಯೇಟ್ ಮಾಡಿ, ಇವಾಗಲೇ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಾಳೆನೇ ನೀವು ಒಂದು ಇಂಟ್ರೊಡಕ್ಷನ್ ವೀಡಿಯೋನ ಮಾಡ್ಕೊಂಬಿಡಿ. ಸೊ ಇಂಟ್ರೊಡಕ್ಷನಲ್ಲಿ ಏನಿಲ್ಲ, ಸಿಂಪಲಾಗಿ ಹೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇಂಟ್ರೊಡಕ್ಷನ್ ವಿಡಿಯೋ ಏನು ಮಾಡಬೇಕು, ಯಾವ ಥರ ಇಂಟ್ರೊಡಕ್ಷನ್ ವಿಡಿಯೋ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡಿ ಗೈಸ್. ಆ್ಯಂಡ್ ರೆಡಿ ಮಾಡಿಟ್ಕೊಳ್ಳಿ, ವೀಕ್ಲಿ 3 or 4 ವಿಡಿಯೋಸ್ ರೆಡಿ ಮಾಡಿಟ್ಕೊಳ್ಳಿ. ಆ್ಯಂಡ್ ನಿಮಗೆ ಡೈಲಿ ಆದರೆ ಡೈಲಿ ಕೂಡ ನೀವು ಅಪ್ಲೋಡ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆನಾ? ಸೊ ಎಲ್ಲನೂ ನಾನು ಪಾಯಿಂಟ್ಸ್ನ ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊತೀನಿ. ಬಟ್ ಇನ್ನೂ ಏನಾದರೂ ಮಿಸ್ ಆಗಿದರೆ ಪ್ಲೀಸ್ ನನಗೆ ತಿಳಿಸಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ಕೊತೀನಿ ಆರ್ ಎಲ್ಸ್ ಹೇಳ್ಕೊಡ್ತೀನಿ. ಓಕೆನಾ? ಇನ್ನೂ ಯಾವುದಾದ್ರೂ ಪಾಯಿಂಟ್ ಮಿಸ್ ಆಗಿದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ನನಗೆ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಸೊ ನನಗಂತೂ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ತುಂಬಾ ಖುಷಿ ಆಗ್ತಿದೆ. ವಿಡಿಯೋ ನೋಡಿದರೆ ಹೆಂಗೆ ಅನಿಸಿದೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತೀರಿ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇದೇ ರೀತಿ ನಾನು ನಿಮಗೆ ಇನ್ನೂ ವೀಡಿಯೋಸ್ನ ಹೇಳ್ತಾ ಹೋಗ್ತೀನಿ, ಯಾವ ರೀತಿ ವೀಡಿಯೋಸ್ ಮಾಡಬೇಕು, ಎಡಿಟ್ ಮಾಡಬೇಕು, ಆ್ಯಂಡ್ ಗೂಗಲ್ ಆ್ಯಡ್ಸೆನ್ಸ್ನ ಹೆಂಗೆ ತೊಗೊಳ್ಳೋದು ಎಲ್ಲನೂ ಪ್ರತಿಯೊಂದೂ ನಾನು ನಿಮಗೆ ಇನ್ಮೇಲಿಂದ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್. ಎಲ್ಲರಿಗೂ ಕೂಡ ನಾನು ಬೆಳೆಯೋದಲ್ಲದೆ ನಮ್ಮ ಜೊತೆಗೆ ನಿಮ್ಮನ್ನು ಕೂಡ ಬೆಳೆಸೋವಂಥ ಒಂದು ಕೆಲಸ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಕಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.